ನಟ ಪ್ರಮೋದ್ ಶೆಟ್ಟಿ ಅವರು ಸದ್ಯಕ್ಕೆ ತುಂಬಾ ಬ್ಯುಸಿ ಅನ್ಸುತ್ತೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ತೆರೆ ಮೇಲೆ ಅವ್ರದ್ದು ಬರ್ತಾ ಇದೆ. ಪಾತ್ರಗಳಲ್ಲಿ ಅವರು ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಸೂರ್ಯ ಸಿನಿಮಾದ ಜೊತೆಗೆ 45 ಸಿನಿಮಾದಲ್ಲೂ ಕೂಡ ಅಬ್ಬರಿಸಿದ್ದಾರೆ. ಮಾತಾಡೋಕ್ಕೆ ಪ್ರಮೋದ್ ಶೆಟ್ಟಿ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಅನ್ನುವಂಥ ಒಂದು ಸೂರ್ಯನ ಹೆಸರಲ್ಲಿರುವಂಥ ಒಂದು ಸಿನಿಮಾದಲ್ಲಿ ನೀವು ಕಾಣಿಸ್ಕೋತಾ ಇದ್ದೀರಾ. ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ ಆಗಿದೆ ಅನ್ಸುತ್ತೆ. ಎರಡು ರೀತಿ ಅರ್ಥ ಬರ್ತಾ ಇದೆ ನಿಮ್ಮ ಪ್ರಶ್ನೆಗೆ. ಒಂದು, ಹೆಚ್ಚು ಸಿನಿಮಾ ಮಾಡ್ತಾ ಇದ್ದೀನಿ, ದುಡ್ಡಿನ ಮೇಲೆ ವ್ಯಾಮೋಹ ಇದೆಯಾ ಅಂತ, ಅಥವಾ ಈ ಕ್ಯಾರೆಕ್ಟರ್ ಮೇಲೆ ಇದೆಯಾ ಅಂತ. ಇಲ್ಲ, ಹೆಚ್ಚಿಗೆ ನಂಬರ್ ಸಿನಿಮಾ ಏನೂ ಮಾಡ್ತಾ ಇಲ್ಲ. ಅಂದರೆ 2 ವರ್ಷ ಕಾಂತಾರಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಬೇರೆ ಯಾವುದೂ ಸಿನಿಮಾ ಮಾಡದೆ ಗ್ಯಾಪ್ ಆಗಿತ್ತು. ಸೊ ಈಗ ಅದಕ್ಕಿಂತ ಮುಂಚೆ ಮಾಡಿದಂಥ ಸಿನಿಮಾಗಳು ಅಥವಾ ಅದಾದಮೇಲೆ ಮಾಡಿದಂಥ ಸಿನಿಮಾಗಳೆಲ್ಲವೂ ತೆರೆ ಮೇಲೆ ಬರ್ತಾ ಇದೆ. ಭಾಳ ಖುಷಿಯಾಗುತ್ತೆ. ಆ್ಯಂಡ್ 45 ಮಾಡ್ತಿರೋ ಹೆಸರು, ಅದು ಓಡ್ತಾ ಇರೋ ರೀತಿ, ಅದರಲ್ಲಿ ನನ್ನ ಪಾತ್ರ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಬಂದು ಹೋಗಿರುವಂಥ ಒಂದು ಪಾತ್ರ, ಅದ್ರ ಬಗ್ಗೆನೂ ಜನರ ಮೆಚ್ಚುಗೆ. ನಿನ್ನೆಯಿಂದನೂ ಮಾಧ್ಯಮದವ್ರು ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಎಲ್ಲರೂ ಕೂಡ ಕರೆ ಮಾಡಿ ಮೆಸೇಜ್ ಮಾಡಿ ಹೇಳಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದಗಳು. ಆ್ಯಂಡ್ ಆ ಸಿನಿಮಾ 100 ಡೇಸ್ ಆಗಲಿ, ಸಾವಿರಾರು ಕೋಟಿ ಕಲೆಕ್ಟ್ ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಒಂದು. ಎರಡನೇದು, ಸೂರ್ಯ ಸಿನಿಮಾ ಒಂದು ನಾರ್ತ್ ಕರ್ನಾಟಕ ಶೈಲಿಯ ಭಾಷೆಯನ್ನು ಮಾತಾಡುವಂತಹ ಅಥವಾ ಆ ಭಾಗದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ. ಸೊ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಅಂದರೆ ಭಾಳ ರಫ್ ಆಗಿ ಬಿಹೇವ್ ಮಾಡ್ತಾನೆ, ಭಾಳ ಕೂಗಾಟ, ಕಿರ್ಚಾಟ, ಸ್ವಲ್ಪ ಲೌಡ್ ವಾಯ್ಸಲ್ಲೇ ಇರುವಂಥ ಒಂದು ಕ್ಯಾರೆಕ್ಟ್ರು. ಬಟ್ ತುಂಬ ಮೃದುವಾದ ಮನಸ್ಸಿರುವಂಥ ಕ್ಯಾರೆಕ್ಟ್ರು. ಅಂದರೆ ಎಲ್ಲರ ಹತ್ರನೂ ದುಡ್ಡು ತೊಗೊಂಡ್ರು, ದುಡ್ಡು ಮಾಡಿದ್ರೂ ಕೂಡ ಅದನ್ನು ಒಂದು ಪಾಸಿಟಿವ್ ರೀಸನ್ಗೆ ಖರ್ಚು ಮಾಡ್ತಾ ಇರ್ತಾನೆ, ಅವ್ರದ್ದೇ ಮನೆಯವ್ರಿಗೆ. ಆ ಥರದ್ದೊಂದು ಪಾತ್ರ, ರಾಬಿನ್ ಹುಡ್ ಥರದ್ದೊಂದು ಪಾತ್ರ. ಸೊ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಜನವರಿಲಿ ಬರ್ತಾ ಇದೆ ಸೂರ್ಯ. ಸೊ ವರ್ಷದ ಮೊದಲಿನಲ್ಲೇ ಸೂರ್ಯ ಚೆನ್ನಾಗಿ ಬೆಳಗಲಿ, ಚೆನ್ನಾಗಿ ಕಲೆಕ್ಷನ್ ಮಾಡಲಿ. ಹೊಸ ಹುಡುಗರ ತಂಡ, ಹೀರೋಯಿನ್ ಆಗಿರ್ಬೋದು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ. ನಿರ್ದೇಶಕರು ಭಾಳಷ್ಟು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಟೋಟಲ್ ಕಮರ್ಷಿಯಲ್ ಸಿನಿಮಾ ಥರ ಕಾಣಿಸ್ತಾ ಇದೆ ಟ್ರೈಲರ್ ನೋಡಿದ್ರೆ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ, ಎಲ್ಲರಿಗೂ ಒಳ್ಳೇದಾಗಲಿ. ಸರ್, ಈಗ ಕಾಕಿ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಹೇಗೆ? ಕಾಕಿ ಬಿಟ್ಟು ರಾಜಕೀಯಕ್ಕೂ ಎಂಟ್ರಿ ಕೊಟ್ಟರೆ, ಆ್ಯಂಡ್ ಕಾಕಿ ಅದು ಏನಾಗ್ತಾ ಇದೆ ಅಂದರೆ, ಬರೋ ಪಾತ್ರಗಳೆಲ್ಲ ಹಾಗೆ ಬರ್ತಾ ಇರೋದ್ರಿಂದ ಈಗ ಫೋನ್ ಕಾಲಲ್ಲೇ ಸುಮಾರಷ್ಟು ಅವಾಯ್ಡ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆ್ಯಂಡ್ ಮತ್ತು ಕಾಕಿ ಮಾಡ್ತಾನೂ ಇದ್ದೀನಿ. ಅಂದರೆ ಕಾಕಿ ಮಾಡೋದೇ ಇಲ್ಲ ಅಂತಲ್ಲ, ಆ ರೆಗ್ಯುಲರ್ ಕಾಕಿ ಪಾತ್ರಗಳನ್ನು ಬಿಟ್ಟು ಬೇರೆ ಮಾಡುವ ಅಂತ. ಪ್ರಮೋಷನ್ ಆಯ್ತು. ಕಾಕಿ ಬಿಟ್ಟು ಪ್ರಮೋಷನ್ ತೊಗೊಂಡಿದ್ದೀನಿ ರಾಜಕೀಯಕ್ಕೆ. ಇನ್ನೊಂದು ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಲಾಯರ್ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಈ ಥರ ಬೇರೆ ಏನೇನೋ ಕ್ರ್ಯಾಕ್ ಮಾಡೋಣ ಅಂತ ಹೊರಟಿದ್ದೀನಿ. ಈಗ ಸದ್ಯಕ್ಕೆ ಪೊಲೀಸಿಗೆ ಒಂಚೂರು ಬ್ರೇಕ್ ಕೊಟ್ಟು, ಬಟ್ ಒಳ್ಳೊಳ್ಳೆ ಪೊಲೀಸ್ ಪಾತ್ರ ಬಂದರೆ ಈಗಲೂ ಮಾಡ್ತಾ ಇದ್ದೀನಿ, ಒಪ್ಕೊಂಡಿದ್ದೀನಿ. ಶೇಷ ಅನ್ನುವಂಥ ಒಂದು ಮೂವಿ ನಾನೇ ಲೀಡಾಗಿ ಮಾಡ್ತಿರೋವಂಥದ್ದು, ಇನ್ವೆಸ್ಟಿಗೇಷನ್ ಸಿನಿಮಾ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಬ್ಜೆಕ್ಟ್, ಅದನ್ನು ಮಾಡ್ತಾ ಇದ್ದೀನಿ. ಸರ್, ಈಗ ಈ ಸಿನಿಮಾ ಸೂರ್ಯ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಸರ್? ಒಂದು ರಾಜಕೀಯ ಗೆಟಪ್ ಕಾಣ್ತಿದೆ, ದುಡ್ಡಿನ ಅಮಲ್ ಜಾಸ್ತಿ ಇದೆ. ಸೊ ಇಲ್ಲ, ಎಂತ ಅಂದರೆ ಅವನು ದುಡ್ಡಿನ ಅಮಲು ಇರುತ್ತೆ. ಅಂದರೆ ದುಡ್ಡಿನ ಅಮಲು ಅಂದರೆ ಯಾವ ಥರ ಅಂದರೆ, ಅವನ ಪಾತ್ರನೇ ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿ ಲೇಬರ್ ಕ್ಲಾಸ್ ಜನರನ್ನ ಕೂಲಿ ಕೆಲಸಕ್ಕೆ ಕರ್ಕೊಂಡೋಗಿ ಅವರ ದಿನದ ಬಾಟವನ್ನು ತಗೊಂಡು ಅದರಲ್ಲಿ ಅವರಿಗೆ ಎಷ್ಟು ಬೇಕು ಅಷ್ಟನ್ನೇ ಕೊಟ್ಟು ನೋಡೋ ಜನರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ಇವನು ಆ ದುಡ್ಡನ್ನು ತಿಂತಾ ಇದ್ದಾನೆ, ಮಿಕ್ಕಿದ ದುಡ್ಡನ್ನು, ಅವ್ರ ಸಂಬಳದ ದುಡ್ಡನ್ನು ಇವನು ತಿಂತಾ ಇದ್ದಾನೆ ಅನಿಸುತ್ತೆ. ಇಂಡೈರೆಕ್ಟ್ಲಿ ಅವನು ಅವ್ರುಗಳ ಕೈ ಕೊಟ್ಟರೆ ಅವ್ರು ತೊಗೊಂಡೋಗಿ ಕುಡಿದು ಹಾಳು ಮಾಡ್ತಾರೆ ಅಂತ ಅವ್ರ ಮನೆಗೆ ಅದನ್ನು ಖರ್ಚು ಮಾಡ್ತಾ ಇರ್ತಾನೆ ಇಂಡೈರೆಕ್ಟ್ಲಿ. ಸೊ ಆ ಥರದ್ದು ಒಂದು ಒಳ್ಳೆ ಹಾರ್ಟ್ ಇರುವಂಥ ಮನುಷ್ಯ. ಸೊ ನೋಡೋದಕ್ಕೆ ಜನರಿಗೆ ಅವನು ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇರ್ತಾನೆ. ಸೊ ಬ್ರೋಕರ್ ಕೆಲಸ ಅಂತ ಹೇಳ್ಬೋದು. ಸರ್, ಎಲ್ಲ ಭಾಷೆಯನ್ನು ಅರಗಿಸ್ಕೊಳ್ತಿದ್ದೀರಾ ಅನ್ಸುತ್ತೆ. ಹಲಾಲ್ ಬಿಲಾಲಲ್ಲಿ ಅದೊಂದು ಭಾಷೆ, ಇದರಲ್ಲಿ ನಾರ್ತ್ ಕರ್ನಾಟಕ, ಒಂದೆರಡು ಡೈಲಾಗ್ ಬಿಡಿ ಸರ್ ನಾರ್ತ್ ಕರ್ನಾಟಕ. ಇಲ್ಲ, ನಂಗೆ ಮರ್ತಿದ್ದೀನಿ ಈಗ, ಅಷ್ಟು ಜ್ಞಾಪಕ ಇಲ್ಲ. ಬಟ್ ಬರುತ್ತೆ ನನಗೆ. ಅಂದರೆ ನಾಟಕಗಳು ಮಾಡಿರೋದ್ರಿಂದ ಎಲ್ಲ ಸ್ಲ್ಯಾಂಗ್ಗಳು ಬರುತ್ತೆ. ಮಂಗಳೂರದ್ದು ಆಬ್ವಿಯಸ್ಲಿ ಬರಬೇಕು, ನಮ್ಮೂರದಾಗಿರೋದ್ರಿಂದ. ಆ್ಯಂಡ್ ಹಲಾಲ್ ಬಿಲಾಲು ಅದು ಆ್ಯಕ್ಚುಲಿ ಅವರಿಗೂ ಕನ್ಫ್ಯೂಷನ್ ಇತ್ತು, ಅರ್ಜುನ್ ಚನ್ಯ ಸರಿಗೆ, ನಿಮಗೆ ಬರುತ್ತಾ, ಯಾಕಂದ್ರೆ ನೀವೆಲ್ಲ ಮಂಗಳೂರು, ನಾನು ಹೇಳ್ದಂಗೆ ಮಾಡಿ ಸರ್ ಸಾಕು, ನಾನು ಹೇಳ್ಕೊಟ್ಟಿಲ್ಲ ಲೈನ್ ಹೇಳಿ ಸರ್ ಸಾಕು ಅಂತ. ನಾನು ಸುಮ್ಮನೆ ಕೇಳಿಸ್ಕೊತಾ ಇದ್ದೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ಅಂತ. ಬಟ್ ಆಮೇಲೆ ನಾನು ಡೈಲಾಗ್ ತೊಗೊಂಡಾಗ, ಮಾನಿಟ್ರಲ್ಲಿ ತೊಗೊಂಡಾಗ ಅವ್ರು ಎದ್ದು ಬಂದುಬಿಟ್ರು ಸೀದಾ. ಎದ್ದು ಬಂದು, ಏನು ಸರ್ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ರಿ, ಎಲ್ಲಿ ಕಲ್ತ್ರಿ ನೀವು ಇದೆಲ್ಲ, ಮಂಗಳೂರಿನವರು, ನೀವು ಈ ಥರ ಶಿವಾಜಿನಗರ ಭಾಷೆ ಹೆಂಗೆ ಕಲ್ತ್ರಿ ಅಂತ. ಅವಾಗ ಹೇಳೋದೇ ಇಲ್ಲ, ನಾನು ಓದಿದ್ದು ಬೆಂಗಳೂರೇ. ಸೊ ಹಂಗಾಗಿ ನಮ್ಮ ಸುತ್ತಮುತ್ತ ನಾವು ಆ ಥರದ ಗೆಳೆಯರ ಜೊತೆ ಕೇಳಿಸ್ಕೊಂಡು ಅವ್ರ ಜೊತೆ ಬೆರೆತು ಮಾತಾಡಿ ಎಲ್ಲ ಅಭ್ಯಾಸ ಇರೋದ್ರಿಂದ ಇದು ಬರುತ್ತೆ ಅಂತಂದೆ. ಚಿಕ್ಕ ಪಾತ್ರ, ಅದೊಂದು ಸ್ಮಾಲ್ ಟೈಮಲ್ಲಿ ಬರುವಂಥ ಕ್ಯಾರೆಕ್ಟರ್ ಆದರೂ, ಅಂದರೆ ಡ್ಯೂರೇಷನ್ ಜಾಸ್ತಿ ಇಲ್ಲ ಅಂದರೂ ತುಂಬ ರಿಜಿಸ್ಟರ್ ಆಗುವಂಥ ಪಾತ್ರ 45ಲಿ. ಸೊ ತುಂಬ ಜನ ಮುಗ್ದ ಮೇಲೂ ನಿಮ್ಮನ್ನು ಹುಡುಕ್ತಾ ಇದ್ರು ನಿನ್ನೆ, ಅಷ್ಟು ಕನೆಕ್ಟ್ ಆಗಿರುವಂಥ ಪಾತ್ರ. ಸೊ ಒಪ್ಕೊಳ್ಳೋಕ್ಕೆ ಒಂದು ರೀಸನ್ ಏನು ಸರ್? ಇಲ್ಲ, ಒಪ್ಕೊಳ್ಳೋಕೆ ಮೈನ್ ರೀಸನ್ನೇ ಸ್ಟಾರ್ ಕಾಸ್ಟು. ಅಂದರೆ ಅರ್ಜುನ್ ಸರ್ ಕಥೆನೂ ಕೇಳಿರಲಿಲ್ಲ ನಾನು.
ಸರ್ ಅದು ಒನ್ಲೈನರ್ ಹೇಳ್ಬಿಡ್ಲ ಅದು ಏನು ಬೇಡ ಬಿಡಿ ಸರ್, ಗೊತ್ತಾಯ್ತು ನೀವು ಇಷ್ಟು ಹೇಳದ್ಮೇಲೆ ಸಾಕು ನನಗೆ, ಶಿವಣ್ಣ ಮಾಡ್ತಿದ್ದಾರೆ, ಉಪ್ಪಿ ಸರ್ ಮಾಡ್ತಿದ್ದಾರೆ, ರಾಜ್ ಮಾಡ್ತಿದ್ದಾನೆ ಅಂತ. ಆ್ಯಂಡ್ ಯಾರು ಕೂಡ ಒಂದು ಬೇಡದೇ ಇರೋ ಕೆಟ್ಟ ಸ್ಕ್ರಿಪ್ಟ್ ಆಗಿದ್ರೆ ಯಾರೂ ಒಪ್ಕೋತಾ ಇರಲಿಲ್ಲ. ಅದರಲ್ಲಿ ಮೂರು ಜನ ಒಪ್ಕೊಂಡಿದ್ದಾನೆ ಅಂದರೆ ಅದನ್ನು ಅಳೆದು ತೂಗಿ ನೋಡಿರ್ತಾರೆ ಆಬ್ವಿಯಸ್ಲಿ. ಸೊ ನನಗೆ ನನ್ನ ಪಾತ್ರ ಮಾತ್ರ ಹೇಳಿ ಸರ್ ಅಂದೆ. ಈ ಥರ ಒಂದು ಮುಸ್ಲಿಂ ಪಾತ್ರ ಬರುತ್ತೆ ಸರ್, ಮಟನ್ ಅಂಗಡಿ ಇಟ್ಕೊಂಡಿರ್ತಾನೆ, ಬಟ್ ಡೀಲ್ಗಳು ಮಾಡ್ತಾನೆ, ಸ್ವಲ್ಪ ಹಾಸ್ಯಮಯವಾಗಿ ಹೋಗೋವಂಥದ್ದು ಅಂದರು. ಸೂಪರ್ ಡನ್ ಸರ್ ಮಾಡ್ತೀನಿ ಅಂದರೆ ಅಷ್ಟಕ್ಕೆ ಒಪ್ಕೊಂಡಿದ್ದು. ಬಟ್ ಕ್ಯಾರೆಕ್ಟರ್ ನಮ್ಗೆ ಸ್ಕ್ರಿಪ್ಟ್ ಕೈಗೆ ಬಂದಾಗ ಒಂದಿಷ್ಟು ಇಂಪ್ರೂವೈಸೇಷನ್, ನಮ್ಮದು ರಂಗಭೂಮಿ ಚಟ ಇದೆಯಲ್ಲ, ಆ ಚಟದ ಮೇಲೆ ಒಂದಿಷ್ಟು ಇಂಪ್ರೂವೈಸೇಷನ್ ಮಾಡ್ತೀವಿ. ಅದನ್ನು ಒಪ್ಕೊಂಡ್ರು ಕೂಡ ಅವರು ಇದನ್ನ ಹಿಂಗೆ ಮಾಡ್ಬೋದು ಅಂತ, ಇನ್ಕ್ಲೂಡಿಂಗ್ ರಾಜ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಎಲ್ಲರೂ ಇಲ್ಲ ಇದು ಹಿಂಗೆ ಹೇಳಿ ಶೆಟ್ರೆ ಚೆನ್ನಾಗಿದೆ, ಇದನ್ನ ಹಿಂಗೆ ತೊಗೊಳ್ಳಿ, ಹಿಂಗೆ ಮಾಡಿ ಅಂತ. ಸೊ ಆ ಥರದ ಇಂಪ್ರೂವೈಸೇಷನ್ಸಲ್ಲಿ ಕ್ಯಾರೆಕ್ಟರ್ ಇನ್ನೂ ಬಿಲ್ಡ್ ಆಗಿದೆ ಸರ್. ಉಪ್ಪಿ ಸರ್ ಮತ್ತು ಶಿವಣ್ಣನ ಕಾಂಬೋ ಆಗಿರ್ಬೋದು, ಆ ರುದ್ರ ನರ್ತನ ಆಗಿರ್ಬೋದು, ಎಷ್ಟು ಮಜಾ ಇತ್ತು. ಅಲ್ಲ ಮಜಾ ಇದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ಎ ಸ್ಪಾಯಿಲ್ ಸ್ಪೋರ್ಟ್. ಇನ್ನೂ ಸುಮಾರು ಜನ ಸಿನಿಮಾ ನೋಡೋರಿದ್ದಾರೆ. ಸೊ ಸಿನಿಮಾದ ತಿರುಳನ್ನು ಬಿಟ್ಕೊಟ್ಬಿಟ್ರೆ ಆಮೇಲೆ ಮಜಾ ಇರಲ್ಲ ಅಂತ ಅನಿಸುತ್ತೆ. ಜನ ಬರಲಿ, ಸಿನಿಮಾ ನೋಡಲಿ. ಆ್ಯಂಡ್ ಇತ್ತೀಚೆಗೆ ಅದೊಂದು ಫೋಕ್ ಫ್ಲೋರ್ದೊಂದು ಟ್ರೆಂಡ್ ಇದೆ. ಸೊ ಆ ಟ್ರೆಂಡ್ ಈ ಸಿನಿಮಾದಲ್ಲೂ ಕ್ಯಾರಿ ಆಗಿದೆ. ಸೊ ದೈವಿಕವಾಗಿ ಈ ಸಿನಿಮಾನು 100 ಕೋಟಿಗಳು ದಾಟ್ಲಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಅಷ್ಟೇ. ಇದೇ ಸಮಯದಲ್ಲಿ ಮತ್ತೊಬ್ಬರ ಸ್ಟಾರ್ ಸಿನಿಮಾ ಕೂಡ ಬರ್ತಾ ಇದೆ, ಸುದೀಪ್ ಸರ್ದು ಮಾರ್ಕ್. ಯಾವ ಥರ ವಿಶ್ ಮಾಡ್ತೀವಿ? ಆಲ್ ದಿ ಬೆಸ್ಟ್ ಸುದೀಪ್ ಸರ್, ಆಬ್ವಿಯಸ್ಲಿ. ಯಾಕಂದರೆ ನಾನು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ, ಅಂದರೆ ಇದು ಕಾಂಪಿಟೇಷನ್ ಅಲ್ಲ, ಇದು ಮಾರ್ಕೆಟ್ ಬಿಲ್ಡಿಂಗ್ ಅಂತ. ಅಂದರೆ ನಿಮಗೆ 500 ಥಿಯೇಟ್ರ್ ಇರುವಾಗ 250 ಥಿಯೇಟ್ರು ಸುದೀಪ್ ಸರ್ ಸಿನಿಮಾ, 250 ಥಿಯೇಟ್ರು ಈ ಕಡೆ ಶಿವಣ್ಣನ ಸಿನಿಮಾ ಅಂತ ಬಂದಾಗ ನಿಮ್ಗೆ ಅಷ್ಟೂ ಥಿಯೇಟ್ರುಗಳು ತುಂಬುತ್ತೆ. ಸೊ ಇದು ಮಾರ್ಕೆಟಿನ ಬೆಳವಣಿಗೆ. ಅಂದರೆ ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಕಂಪೇರ್ ಮಾಡೋದಕ್ಕಿಂತ, ನೀವು 500 ಸಿನಿಮಾ ಒಂದು ಥಿಯೇಟ್ರಿಗೆ ಹಾಕೋದಕ್ಕಿಂತ, 500 ಥಿಯೇಟ್ರಿಗೆ ಒಂದೇ ಸಿನಿಮಾ ಹಾಕೋದಕ್ಕಿಂತ 2 ಥಿಯೇಟ್ರು ಬಿಗ್ ನೇಮ್ಸ್ ಇರುವಾಗ ಬಂದಾಗ ನಿಮಗೆ ಮಾರ್ಕೆಟ್ ಫೀಲಿಂಗ್ ಆಗುತ್ತೆ. ಟಿಕೆಟ್ ಹರಿಯೋರಿಂದ ಹಿಡಿದು ಪಾರ್ಕಿಂಗ್ ಲಾಟ್ ತನಕ ಎಲ್ರಿಗೂ ಕಲೆಕ್ಷನ್ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆನೆ ಅಂತ ನಾನು ಹೇಳ್ತೀನಿ. ನನಗೇನು ಇದು ತಪ್ಪಂತ ಅನ್ಸಲ್ಲ. ಒಂದು ಸಿನಿಮಾಗಳು ರಿಲೀಸ್ ಆಗ್ತಿದೆ ಅನ್ನೋ ಒಂದು ಸಂಭ್ರಮದ ಮಧ್ಯೆ ಇನ್ನೊಂದು ಕಡೆ ಕಿತ್ತಾಟ ಜೋರಾಗಿ ನಡೀತಾ ಇದೆ 2 ಸ್ಟಾರ್ ಫ್ಯಾನ್ಸ್ಗಳ ನಡುವೆ. ಸೊ ಒಬ್ಬ ನಟನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನನಗೇನು ಅದು ಸ್ಟಾರ್ ವಾರ್ ಅಂತ ಅನಿಸಲಿಲ್ಲ. ಸರ್ರು ಅವರು ಕ್ಲಾರಿಫೈ ಮಾಡಿದ್ದಾರೆ, ಸುದೀಪ್ ಸರ್, ನಾನು ಪೈರಸಿ ಬಗ್ಗೆ ಮಾತಾಡಿದ್ದು ಅಂತ. ಆ್ಯಂಡ್ ಪೈರಸಿ ಅನ್ನೋವಂಥ ಪಿಡುಗಿದೆಯಲ್ಲ, ಇದ್ರ ಬಗ್ಗೆ ಯಾರಾದರೂ ಯಾವತ್ತಾದರೂ ದನಿ ಎತ್ತಲೇಬೇಕಾಗಿತ್ತು. ನಾವು ಇದನ್ನು ಮುಂಚೆನೇ ಮಾತಾಡ್ತಾ ಇದ್ವಿ. ಅಂದರೆ ನಾನಾಗಿರ್ಬೋದು, ರಿಷಬ್, ರಕ್ಷಿತ್, ಯಾರೇ ಆಗಿದ್ರು, ನಮ್ಮ ಸಿನಿಮಾಗಳು ಇನ್ನೂ ರಿಲೀಸ್ ಆಗಿ ಅರ್ಧ ಗಂಟೆ ಒಳಗಡೆ ಯಾರ್ದೋ ಮೊಬೈಲಲ್ಲಿ ನಾವು ನೋಡಿದಾಗ ನಮ್ಗೆ ಹೊಟ್ಟೆ ಉರಿಯೋದು. ಅಂದರೆ ನಾವು ಮೊಬೈಲಲ್ಲಿ ನೋಡೋಕೆ ಮಾಡಿದ ಸಿನಿಮಾ ಅಲ್ಲ ಇದು, ಇದನ್ನು ತೆರೆ ಮೇಲೆ ಸ್ಕ್ರೀನ್ ಮೇಲೆ ನೋಡುವಂಥ ಸಿನಿಮಾ ಇದು. ಸೊ ಅದು ಆ ಥರ ಬಂದಾಗ ತುಂಬ ಹೊಟ್ಟೆ ಉರಿದಿದೆ. ಆ್ಯಂಡ್ ಕಲೆಕ್ಷನ್ ವೈಸು ನಿಮಗೆ ತುಂಬ ಏಟ್ ಬೀಳುತ್ತೆ. ಸೊ ಅವ್ರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಇದೇನೋ ಮಿಸ್ಕನ್ಸೆಪ್ಷನ್ ಆಗಿದೆ, ಇವರು ಅದಕ್ಕೇನೋ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ನೋಡಿದೆ ಮಾಧ್ಯಮದಲ್ಲಿ. ಆ್ಯಂಡ್ ಲೆಟ್ ಅಸ್ ನಾಟ್ ಬಿಲ್ಡ್ ಇಟ್ ಆನ್ ದ್ಯಾಟ್. ನನ್ನ ಕೇಳಿದ್ರೆ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ಯಾರದ್ದೇ ಅಭಿಮಾನಿಗಳಾಗಲಿ ಎಲ್ಲರೂ ಕೂಡ ಕನ್ನಡಿಗರ ಅಭಿಮಾನಿಗಳು. ಸೊ ಕನ್ನಡದ ಅಭಿಮಾನಿಗಳು. ಕನ್ನಡ ಚಿತ್ರರಂಗಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂದರೆ ಯಾವ ಅಭಿಮಾನಿಗಳು ಕೂಡ ಕೆಲಸ ಮಾಡಬಾರ್ದು ಅಂತ ಅನಿಸುತ್ತೆ. ಅದು ನಾನು, ಇನ್ನೊಬ್ಬರು, ಮತ್ತೊಬ್ಬರು ಅಂತಲ್ಲ, ಎಲ್ಲರೂ ಕನ್ನಡದ್ದೇ ನಾಯಕರ ನಟರು. ಸೊ ಕನ್ನಡದೇ ಅಭಿಮಾನಿಗಳೆಲ್ಲರೂ. ಸೊ ಹಂಗಿರುವಾಗ ಯಾರು ಕೂಡ ಕಂಪ್ಯಾರಿಸನ್ ಫೈಟು, ಸ್ಟಾರ್ ವಾರ್ಗಳು ಆಗಬಾರ್ದು ಅನ್ನೋದು ನನ್ನ ಆಶಯ. ಸರ್, ಇದರ ಜೊತೆಗೆ ವಿಜಯಲಕ್ಷ್ಮಿ ಅವರು ಇವತ್ತು ಅಂದರೆ ಸೈಬರ್ ಕ್ರೈಮ್ಗೆ ಹೋಗಿದ್ದಾರೆ. ಒಂದಿಷ್ಟು ಸುದೀಪ್ ಫ್ಯಾನ್ಸ್ಗಳ ಮೇಲೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಕ್ಲಾಸ್ ಅಭಿಮಾನಿಗಳ ಮುಖ ಬಯಲಾಗಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಬ್ಬರು ಅನ್ಯೋನ್ಯವಾಗಿರಬೇಕಾದಂತಹ ಒಂದು ಸ್ಟಾರ್ಗಳ ಮಧ್ಯೆ ಫ್ಯಾನ್ಸ್ಗಳು ತಂದಿಡುವಂಥದ್ದು ಎಷ್ಟು ಸರಿ? ಆದರೆ ಗೊತ್ತಾಗ್ತಾ ಇಲ್ಲ, ಇದೆಲ್ಲ ಬೆಳವಣಿಗೆ ನಂಗೆ ಗೊತ್ತಿಲ್ಲ, ನಾನು ಬೆಳಗ್ಗೆಯಿಂದ ನೋಡಿಲ್ಲ ಇನ್ಫ್ಯಾಕ್ಟ್. ಬಟ್ ಈ ಬೆಳವಣಿಗೆಗಳು ಆಗಬಾರ್ದು ಅಂತ ಅದನ್ನೇ ನಾನು ಹೇಳಿದ್ದು. ಅಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ತಾ ಇರೋವಂಥವ್ರು. ಆ್ಯಂಡ್ ಸಿನಿಮಾ ನೋಡ್ತಾ ಇರೋರು, ಸಿನಿಮಾದಲ್ಲಿ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತಿರೋರು ಎಲ್ಲರೂ ಕನ್ನಡಿಗರೇ. ಸೊ ಇಲ್ಲಿ ಕನ್ನಡದ್ದು ನೀವು ಬೇರೆ ಯಾವುದೋ ಭಾಷೆಯ ವಿರುದ್ಧ ಅಥವಾ ಬೇರೆ ಯಾವುದೋ ಸಿನಿಮಾದ ವಿರುದ್ಧ ನೀವೇನಾದ್ರು ಧ್ವನಿ ಎತ್ತಿದರೆ ಅಥವಾ ಗಲಾಟೆ ಮಾಡಿದರೆ ಅದನ್ನು ಯೋಚನೆ ಮಾಡ್ಬೋದು ಅಂತ ಹೇಳ್ಬೋದಾಗಿತ್ತು. ಇದರಲ್ಲಿ ಯೋಚನೆ ಮಾಡೋದಕ್ಕೂ ಏನೂ ಇಲ್ಲ. ಈ ಥರದ್ದು ಆಗಬಾರ್ದು. ಆ್ಯಂಡ್ ಇದನ್ನು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಯಾರ್ಯಾರು ಲೀಗಲಾಗಿ ಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಎಸ್, ಅವ್ರೇನೋ ಸೈಬರ್ ಕ್ರೈಮ್ಗೆ ಹೋದ್ರು ಅಂತ ನೀವು ಈಗ ಹೇಳಿದ್ರಿ. ಅಕಸ್ಮಾತ್ ಹೋದರೆ ಅವ್ರ ಕಡೆಯವ್ರು ಸಿಕ್ಕಾಕೊಂಡಿದ್ರೆ, ಇವ್ರ ಕಡೆಯವ್ರು ಸಿಕ್ಕಾಕೊಂಡಿದ್ರೆ ಅಂತ, ಅದು ಎರಡರಲ್ಲೂ ಇವರಿಬ್ಬರದ್ದು ಭಾಗ ಇರಲ್ಲ. ದರ್ಶನ್ ಸರ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ಎಲ್ಲೂ ಕೂಡ ಅವ್ರ ಭಾಗಗಳಿರಲ್ಲ. ಅವರ ಹೆಸರು ಹೇಳ್ಕೊಂಡು ಮಾಡ್ತಾ ಇರುವಂಥವ್ರು ಅಥವಾ ಸಿಗಾಕೊಳ್ಳೋವಂಥವ್ರು ಅವ್ರು ಬೇರೆಯೇ ಇರ್ತಾರೆ. ಅವ್ರ ಮುಖ ಬಯಲಾದಷ್ಟು ಒಳ್ಳೆಯದು. ಅಂದರೆ ಅದು ನಾಳೆ ದಿನ ಬೇರೆಯವ್ರಿಗೂ ಕೂಡ ಎಚ್ಚರಿಕೆಯ ಗಂಟೆ ಆಗುತ್ತೆ. ಇನ್ನು ಮುಂದೆ ಯಾರ್ದು ಅಂದರೆ ಹೀರೋಗಳ ಹೆಸರಿಟ್ಕೊಂಡು ನಾವು ಈ ಥರದ್ದು ಮಾಡಬಾರ್ದು ಅನ್ನೋದು ಅವರಿಗೂ ಕೂಡ ಎಚ್ಚರಿಕೆಯ ಗಂಟೆ ಆಗಬೇಕು ಅಂತ ನನಗನ್ಸುತ್ತೆ.
ಸೊ ಇದನ್ನು ಹೊರತುಪಡಿಸಿ ಒಂದು ಕ್ವಶನ್ಸ್ ಇದೆ. RRR ಗ್ಯಾಂಗಲ್ಲಿ ಪ್ರಮೋದ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಬಟ್ ಈ RRR ಇವಾಗ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಒಂದು ಸುದ್ದಿ ಸರ್. ಒಂದಾಗಿಸುವ ಪ್ರಯತ್ನ ಮಾಡ್ತೀರಾ ಹೇಗೆ? ಒಂದಾಗ್ಸೋದೇನಕ್ಕೆ, ಎಲ್ಲರೂ ಒಟ್ಟಿಗೆ ಇದ್ದಾರಲ್ಲ. ಬಿರುಕೆ ಅಂತ ಇಲ್ಲ, ನಾನು ಮೊನ್ನೆನೂ ಹೇಳಿದೆ. ಅಂದರೆ ಟೈಮ್ ಇಲ್ಲ ಒಬ್ರಿಗೊಬ್ರಿಗೆ ಸಿಗೋಕ್ಕೆ. ರಕ್ಷಿತ್ ಆಲ್ಮೋಸ್ಟ್ 1.5 ವರ್ಷ US ಅಲ್ಲಿದ್ದ. ಅವನು 2 ಕತೆಗಳನ್ನ ಫಿನಿಷ್ ಮಾಡ್ತಾ ಇದ್ದಾನೆ. ಅವನದೇ ಆದಂಥ ಒಂದು ಯೋಚನೆಯಲ್ಲಿ ಅವ್ನು ಮುಳುಗಿದ್ದಾನೆ. ಅವನಿಗೆ ಡೈವರ್ಟ್ ಆದರೆ ಅಥವಾ ಎಲ್ಲರೂ ಸಿಕ್ಕಿದ್ರೆ ಬಂದರೆ ಇದಾಗತ್ತೆ. ಅವನಿಗೆ ಬೇರೆ ಏನು ಅಂದರೆ ಸ್ಕ್ರಿಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಅವಾಯ್ಡ್ ಮಾಡಿದ್ದಾನೆ ಅಷ್ಟೇ. ಫೋನಲ್ಲಿ ಮೆಸೇಜಲ್ಲಿ ಇವತ್ತಿಗೂ ಕಾಂಟ್ಯಾಕ್ಟಲ್ಲಿ ಇದ್ದಾನೆ, ಮಾತಾಡ್ತಾನೆ ಇದ್ದಾನೆ. ಆ್ಯಂಡ್ ರಿಷಬ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೀಗ ಸಿನಿಮಾ ಹಿಟ್ ಆದಮೇಲೆ ಎಷ್ಟು ಓಡಾಟ ಇದೆ, ಎಷ್ಟು ತಿರುಗಾಟ ಇದೆ. ಇವತ್ತು ಏನಕ್ಕೋ ಫೋನ್ ಮಾಡಿದ್ದೆ ಮಂತ್ರಾಲಯದಲ್ಲಿದ್ದೀನಿ ಅಂದ, ನಿನ್ನೆ ಫೋನ್ ಮಾಡಿದ್ದೆ ತಿರುಪತಿಲಿದ್ದೀನಿ ಅಂದ. ಸೊ ಅವ್ನು ಟೆಂಪಲ್ ರನ್ ನಡೀತಾ ಇದೆ, ಈ ಕಡೆ ರಾಜ್ದು ಸಿನಿಮಾ ಪ್ರಮೋಷನ್ ನಡೀತಾ ಇದೆ. ಆ್ಯಂಡ್ ಎಲ್ಲೂ ಸಿಕ್ಕಲಿಲ್ಲ ಅಂತಲ್ಲ. ಯಾರೋ ಹೇಳಿದ್ರು ಹಂಗಾರೆ ಸೂಫ್ರಮ್ ಶೋ ನೋಡೋಕ್ಕೆ ಯಾಕೆ ಬರಲಿಲ್ಲ ಅಂತ. ಯಾರು ಹೇಳಿದ್ದು ನೋಡಲಿಲ್ಲ ಅಂತ ಅಂದೆ ನಾನು. ಕುಂದಾಪುರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸೂಫ್ರಮ್ ಶೋ ಸಿನಿಮಾ ನೋಡಿದ್ದೀವಿ ಥಿಯೇಟ್ರಲ್ಲಿ. ನಾನಾಗಿರ್ಬೋದು, ರಿಷಬ್ ಆಗಿರ್ಬೋದು, ಎಲ್ಲರೂ ಕೂತ್ಕೊಂಡು ನೋಡಿದ್ದೀವಿ. ಆ್ಯಂಡ್ ನೀವು ಪ್ರಮೋಷನ್ ಮಾಡಿ ನಮ್ಮ ಪ್ರಮೋಷನ್ ಅದಕ್ಕೆ ಬೇಕಾಗಿರಲಿಲ್ಲ. ಅದು ವೈರಲಾಗಿ ಹತ್ಕೊಂಡು ಸುರ್ರಂತ ಹೋಗ್ತಾ ಇದ್ದಂಥ ಸಿನಿಮಾಗೆ ನಮ್ಮ ಪ್ರಮೋಷನ್ ಅಗತ್ಯ ಇಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ ಫಾರ್ ಕಾಂತಾರ ಯಾರೋ ಕೇಳಿದ್ರು, ಪ್ರಮೋದ್ ಶೆಟ್ಟಿ ನೀವು ಕಾಣಿಸ್ಕೊಳ್ಳಿಲ್ಲ ಈ ಸರಿ ಕಾಂತಾರ ಪ್ರಮೋಷನಲ್ಲಿ. ಅವಶ್ಯಕತೆ ಇಲ್ಲ ಅಲ್ಲಿ. ಅಂದರೆ ಇದೊಂದು ಫ್ರ್ಯಾಂಚೈಸಿ ಸಿನಿಮಾ. ಕಾಂತಾರ ಒಂದಕ್ಕಾದರೆ ಎಲ್ಲರೂ ಬೇಕಿತ್ತು, ಯಾಕಂದರೆ ಅದು ಹೆಂಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇದೊಂದು ಫ್ರ್ಯಾಂಚೈಸಿ ಸಿನಿಮಾ. ಇಲ್ಲಿ ನಮ್ಮ ನಾಯಕ ಇದ್ದರೆ ಸಾಕು, ಹೀರೋ ಕಮ್ ಡೈರೆಕ್ಟ್ರಿ ಎರಡೂ ಫೇಸ್ ಅವನೇ ಆಗಿರ್ಬೇಕಾರೆ ಮಿಕ್ಕಿದ್ದವ್ರು ಯಾರೂ ಬೇಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಅಂದರೆ ಈ ಥರದ ಸಿನಿಮಾಗೆ, ಈ ಸೂರ್ಯ ಥರದ ಸಿನಿಮಾಗೆ ಈಗ ಬಂದಿರೋದು ಕಾರಣ ಏನು ಅಂದರೆ, ಇಲ್ಲಿ ನೋನ್ ಫೇಸಸ್ ಯಾರೂ ಇಲ್ಲದೆ ಇದ್ದಾಗ ನಮ್ಮಂಥವ್ರ ಅವಶ್ಯಕತೆ ಇರುತ್ತೆ. ಆ ಥರದಲ್ಲಿ ಇದ್ದಾಗ ಯಾರ್ದು ಅವಶ್ಯಕತೆ ಇರಲ್ಲ ಅಂತ ನನಗನ್ಸುತ್ತೆ. ಸರ್, ಫಿಸಿಕಲ್ ಸಪೋರ್ಟ್ ಇಲ್ಲದಿದ್ರು ಮಾರಲ್ ಸಪೋರ್ಟ್ ಕೊಡಬಹುದಿತ್ತು ಅನ್ನುವಂಥ ಮಾತು ಅಭಿಮಾನಿಗಳಲ್ಲಿ. ಯಾಕಂದರೆ ಒಬ್ಬರೊಬ್ಬರು ಸಿನಿಮಾಗಳು ರಿಲೀಸ್ ಆದಾಗ ಟ್ವೀಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ಅಥವಾ ಒಂದು ಫೇಸ್ಬುಕ್ಕಲ್ಲಿ ಬರೆಯೋದ್ರ ಮೂಲಕ ಒಂದು ವಿಶ್ ಬೈಟ್ ಪ್ರತಿ ಸಲ ರಕ್ಷಿತ್ ಆಗಲಿ, ರಾಜ್ ಆಗಲಿ ಅಥವಾ ರಿಷಬ್ ಅವ್ರು ಮಾಡ್ತಾ ಇದ್ರು. ಬಟ್ ಈ ಸಲ ಅದು ಯಾವ ಪ್ರೊಸೀಜರು ಕಾಂತಾರ ಆಗಲಿ ಅಥವಾ ಸೂಫ್ರಮ್ ಶೋಗಾಗಲಿ ಸೂಫ್ರಮ್ ಶೋಗೆ ರಕ್ಷಿತ್ ರಿಷಬ್ ಹಾಕಿರೋದು ನಾನು ನೋಡಿದ್ದೀನಿ, ನಾನು ಹಾಕಿರೋದು ನಾನು ಹಾಕಿದ್ದೀನಿ ಆಯಿತಾ. ಸೂಫ್ರಮ್ ಶೋಗೆ ರಕ್ಷಿತ್ ಹಾಕಿಲ್ಲ, ಯಾಕಂದರೆ ಅವ್ನ ಸಿನಿಮಾನೇ ನೋಡಿಲ್ಲ. ಅವ್ನು ಹೇಳಿದ್ನಲ್ಲ, ಅವ್ನು ಯಾವ ಸಿನಿಮಾನೂ ನೋಡಿಲ್ಲ, ಅವ್ನು ರೈಟಿಂಗ್ ಬಿಟ್ಟು ಬೇರೆ ಏನೂ ಕೆಲಸ ಮಾಡ್ತಾ ಇಲ್ಲ. ಆ್ಯಂಡ್ ಕಮಿಂಗ್ ಟು ಕಾಂತಾರಕ್ಕೆ ಬಂದಾಗ್ಲೂ ನಿಮಗೆ ರಕ್ಷಿತ್ತು ಟ್ವೀಟ್ ಮಾಡಿಲ್ಲ ಅಥವಾ ರಾಜು ಟ್ವೀಟ್ ಮಾಡಿಲ್ಲ. ರಾಜ್ ಟ್ವೀಟ್ ಮಾಡದೇ ಇರೋದಕ್ಕೆ ರೀಸನ್ ಇದೆ. ಅವ್ನು ಫಸ್ಟೇ ಹೇಳಿದ್ದಾನೆ, ನನಗೆ ಈ ಸರಿ ನಾನು ಇನ್ವಾಲ್ವ್ ಆಗಲ್ಲ ಈ ಸಬ್ಜೆಕ್ಟಿಗೆ, ಯಾಕಂದರೆ ನನ್ನ ಜೊತೆ ಇರುವಂಥ ಫ್ರೆಂಡ್ಸಿಗೆ ಇವರಿಗೆ ಇದಕ್ಕೆ ಹೋಗೋದ್ರಿಂದ ಅವ್ರಿಗೆ ಬೇಜಾರಿದೆ ಅನ್ನೋದ್ರ ಬಗ್ಗೆ. ಅದಕ್ಕೆ ಅವ್ನು ಹೋಗಿಲ್ಲ. ಅವನಿಗೆ ಏನು ಪರ್ಸ್ನಲಿ ಅವನು ಹಾಕಬಾರ್ದು ಅಂತ ಹಾಕಿದ್ದ ಇರೋದಲ್ಲ. ಆ್ಯಂಡ್ ರಕ್ಷಿತ್ ಅಗೇನ್ ಅವ್ನು ಯಾವ ಪಿಕ್ಚರು ನೋಡ್ತಿಲ್ಲ, ಅವ್ನು ಬರ್ಕೊಂಡು ಕೂತಿದ್ದಾರೆ. ಹಂಗಂತ ಇಲ್ಲ ಅಂತಲ್ಲ, ನಮ್ಮ ಜೊತೆ ಇದ್ದಾನೆ. ಸೊ ಅವ್ನು ಆಲ್ರೆಡಿ ಸೋಷಿಯಲ್ ಮೀಡಿಯಾಯಿಂದ ಆಚೆ ಇದ್ದಾನೆ. ನಿಮಗೆ ಗೊತ್ತಿದ್ರೆ ಅವ್ನು ಟ್ವಿಟರಲ್ಲೂ ಆ್ಯಕ್ಟಿವ್ ಆಗಿಲ್ಲ, ಅಥವಾ ಇಟ್ಕೊಂಡೇ ಇಲ್ಲ ನನ್ನ ಪ್ರಕಾರ. ಮೋಸ್ಟ್ಲಿ ಅದನ್ನೆಲ್ಲ ತೆಗೆದಾಕಿ ಆರಾಮಾಗಿ ಕೂತಿದ್ದಾನೆ, ಉಡುಪಿಲಿ ಕೂತ್ಕೊಂಡು ಬರೀತಾ ಇದ್ದಾನೆ. ಸೊ ಒಳ್ಳೆ ಪ್ರಾಡಕ್ಟ್ ಆಚೆ ಬರಲಿ ಅಷ್ಟೇ. ಸನ್ಯಾಸಿ ಥರ ಕೂತಿದ್ದಾನೆ, ಬರೀತಾ ಇದ್ದಾನೆ. ಒಂದು ಒಳ್ಳೆ ಪ್ರಾಡಕ್ಟ್ ಆಚೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ದಾನೆ. ನೀವು 4 ಜನನು ಯಾವಾಗ ಒಟ್ಟಿಗೆ ಒಂದು ಫ್ರೇಮಲ್ಲಿ ಯಾವಾಗ ಪ್ರೇಕ್ಷಕರಿಗೆ ಅಂದರೆ ಒಂದಿಷ್ಟು ಅಭಿಮಾನಿಗಳಿಗೆ ಸಿಗ್ತೀರಾ? ಈಗ ಇಷ್ಟೊಂದು ಬಿರುಕಾಗಿದೆ ಅಂತ ಗೊತ್ತಾದ್ಮೇಲೆ 4 ಜನ ಒಂದ್ಸರಿ ಕಾಣಿಸ್ಕೋಬೇಕು ಅಂತ ನನಗೂ ಆಸೆ ಇದೆ. ಮೊನ್ನೆನೂ ಮೆಸೇಜ್ ಮಾಡಿದ್ದೆ ಮರೆ ಅಟ್ಲೀಸ್ಟ್ ರಾತ್ರಿ ಆದರೂ ಸಿಗೋಣ ಕಂಡ್ರು ಅಂತ. ಸೊ ಆ ಥರ ಎಲ್ಲರೂ ಸಿಕ್ಕಿ ಒಂದ್ಸರಿ ಒಂದು ಸೆಲ್ಫಿ ತೆಗೆದು ಕಳಿಸ್ತೀನಿ ಎಲ್ಲರಿಗೂ. ಸರ್, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಪ್ರಮೋದ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.